ರಾಜ್ಯಕ್ಕೆ ಈ ಅವಧಿಯಲ್ಲೇ ಮೂರನೇ ಮುಖ್ಯಮಂತ್ರಿ ಬಂದರೂ ಸಹ ಆಶ್ಚರ್ಯವಿಲ್ಲ. ಹೀಗಂತ ಭವಿಷ್ಯವನ್ನು ನುಡಿದಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರು. ದಾವಣಗೆರೆಯಲ್ಲಿ ಬಿ.ವೈ. ವಿಜೇಂದ್ರ ಅವರು ಬಿಗ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಈ ಅವಧಿಯಲ್ಲೇ ಅಂದರೆ ಈ ಟರ್ಮ್ ಮುಗಿಯೋಷ್ಟರಲ್ಲೇ ರಾಜ್ಯಕ್ಕೆ ಮೂರನೇ ಮುಖ್ಯಮಂತ್ರಿ ಬಂದರೂ ಸಹ ಆಶ್ಚರ್ಯವಿಲ್ಲ. ಮಂತ್ರಿಮಂಡಲ ವಿಸ್ತರಣೆಗೆ ಕೈ ಹಾಕಿದ್ರೆ ಡಿ.ಕೆ. ಶಿವಕುಮಾರ್ ಅವರ ಕೌಂಟ್ ಡೌನ್ ಶುರುವಾಗುತ್ತೆ. ಹೀಗಾಗಿ ಮಂತ್ರಿಮಂಡಲ ವಿಸ್ತರಿಸೋದಕ್ಕೆ ಕೈ ಹಾಕೋದಿಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಭಯ ಪಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು 10 ಮಂತ್ರಿಗಳನ್ನ ಇಟ್ಕೊಂಡು ಆಡಳಿತ ಮಾಡಲು ಆಗ್ತಾ ಇಲ್ಲ. ಹೀಗಂತ ದಾವಣಗೆರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರು ವ್ಯಂಗ್ಯವಾಡಿದ್ದಾರೆ. ಬಂಧುಗಳೇ, ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳನ್ನು ಪೂರೈಸಿದೆ. ಮುಖ್ಯಮಂತ್ರಿ ಬದಲಾವಣೆ ಆಗಿದೆ. ಮುಖ್ಯಮಂತ್ರಿಗಳು ಕೇವಲ 10 ಸಚಿವರೊಂದಿಗೆ ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂಥ ರೀತಿಯನ್ನು ನೋಡಿದ್ರೆ ಸ್ವತಃ ಮುಖ್ಯಮಂತ್ರಿಗಳಿಗೆ ಭಯ ಕಾಡ್ತಾ ಇದೆ. ಯಾವಾಗ ಮಂತ್ರಿಮಂಡಲದ ವಿಸ್ತರಣೆಗೆ ಕೈ ಹಾಕ್ತೀವೋ ಆವಾಗ ತಮ್ಮ ಬುಡಕ್ಕೆ ಬರ್ತದೆ ಅನ್ನುವ ಭಯದ ಕಾರಣದಿಂದ ಇನ್ನೂ ಕೂಡ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡೋದಕ್ಕೆ ಆ ದುಸ್ಸಾಹಸಕ್ಕೆ ಇನ್ನೂ ಕೂಡ ಕೈ ಹಾಕದಂತೆ ಕಾಣ್ತಾ ಇಲ್ಲ. ಪತ್ರಕರ್ತರಿಗೆ ನೋಡುವಂಥವರಿಗೆ ಏನಪ್ಪ ಡಿ.ಕೆ. ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ ಎಲ್ಲವೂ ಕೂಡ ಸರಿ ಹೋಗಿದೆ ಅಂತೇಳಿ ಅನ್ನಿಸ್ತಾ ಇರ್ಬೋದು. ಆದರೆ ಯಾವ ದಿನ ಅವರು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ಗೆ ಕೈ ಹಾಕ್ತಾರೋ ಅಲ್ಲಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳ ಕೌಂಟ್ ಡೌನ್ ಶುರುವಾಗ್ತದೆ. ಈ ರಾಜ್ಯದಲ್ಲಿ 3ನೇ ಮುಖ್ಯಮಂತ್ರಿ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಆ ರೀತಿ ಒಂದು ಆಂತರಿಕ ಕಚ್ಚಾಟ ಕಾಂಗ್ರೆಸ್ನಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ.